ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ವಾಕ್ ಟುಗೆದರ್. ತುಂಬ ದಿನ ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನೀವು 4 ಜನರ ಜೊತೆಗೆ ಹೋಗಬೇಕು. ಕಾರ್ಯಾಲಯ ನಮಗೆ ಬದ್ಧತೆಯನ್ನು ಕಲಿಸ್ಕೊಡುತ್ತೆ, ಹಾಗೆ ಕಾರ್ಯಾಲಯ ನಮಗೆ ಸಂಯಮವನ್ನು ಕೂಡ ಕಲಿಸ್ಕೊಡುತ್ತೆ. ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ, ಯಾಕೆಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ. ಉಡುಪಿಯಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡುವಂಥ ಪ್ರಯತ್ನ ಪಟ್ಟರು, ಹಾಗೆ ಧರ್ಮಸ್ಥಳದಲ್ಲೂ ಅದನ್ನು ಮಾಡುವಂಥ ಪ್ರಯತ್ನ ಪಟ್ಟರು ಮಾತ್ರ ಅಲ್ಲ, ಪಡ್ತಾ ಇದ್ದಾರೆ. ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು. ಇಂಗ್ಲಿಷ್ನಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಇದೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟರ್ ವಾಕ್ ಅಲೋನ್ ಅಂತ ಹೇಳುತ್ತಾನೆ ಸರ್. ಇಷ್ಟು ದೊಡ್ಡವರಿಗೆ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಅಂತ ಹೇಳಕ್ಕೆ ನಂಗೆ ಮನಸ್ಸಾಗೋದಿಲ್ಲ, ಹಾಗಾಗಿ ಇನ್ನೊಂದ್ಸಲಿ ನಾನು ಹೇಳ್ತೀನಿ, ಅದನ್ನು ನಿಮ್ಮ ಮನಸ್ಸಲ್ಲೇ ಒಂದ್ಸಲಿ ಹೇಳ್ಕೊಂಬಿಡಿ. ಒಂದ್ಸಲಿ ಹೇಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಇಫ್ ಯು ವಾಂಟ್ ವಾಕ್ ಫಾಸ್ಟರ್ ವಾಕ್ ಅಲೋನ್ ಅಂತ ಮೊದಲನೇ ವಾಕ್ಯ ಹೇಳುತ್ತೆ. ಈಗ ನಾನು ಹೇಳ್ತೀನಿ, ನೀವು ಬಾಯಲ್ಲಿ ಹೇಳ್ಕೊಳ್ಳಿ, ಅದನ್ನು ಗಟ್ಟಿಯಾಗಲ್ಲ, ಸ್ಮರಣೆ ಮಾಡೋಕ್ಕೆ ಹೇಳ್ಕೊಳ್ಳಿ ಒಂದ್ಸಲಿ. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟರ್ ವಾಕ್ ಅಲೋನ್ ಅಂತ ಮೊದಲನೇ ವಾಕ್ಯ ಹೇಳುತ್ತೆ. ಇದನ್ನು ನಮ್ಮ ಸಂಘಟನೆ ಎಂದೂ ಕೂಡ ಒಪ್ಪಲಿಲ್ಲ. ನಾವು ಎರಡನೇ ವಾಕ್ಯದ ಕಡೆಗೆ ನಂಬಿಕೆ ಇಟ್ಕೊಂಡು ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ವಾಕ್ ಟುಗೆದರ್ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ವಾಕ್ ಟುಗೆದರ್. ತುಂಬ ದಿನ ನೀವು ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನೀವು 4 ಜನರ ಜೊತೆಗೆ ಹೋಗಬೇಕು. ನೀವು ತುಂಬ ವೇಗವಾಗಿ ಹೋಗಬೇಕು ಅಂದರೆ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ಬೋದು. ಆದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೂ ನೀರು ಕೊಡೋಕ್ಕೆ ಯಾರೂ ಇರೋದಿಲ್ಲ, ನಿಮಗೂ ನೀರು ಬೇಕಾ ಅಂತ ಕೇಳೋಕ್ಕೆ ಯಾರೂ ಇರೋದಿಲ್ಲ, ನೀವು ಸುಸ್ತಾಗಿ ಬಿದ್ದರೆ ಕೈ ಹಿಡಿಯೋರು ಯಾರೂ ಇರೋದಿಲ್ಲ. ಆದರೆ ಇವೆಲ್ಲ ಬೇಕು ಅಂತ ನಿಮಗಿದ್ದ ಮೇಲೆ ಉಳಿದವರು ನಿಮ್ಮ ಎಡಬಲದಲ್ಲಿ ಯಾರೋ ವಯಸ್ಸಾಗಿರೋರು ಇದ್ದಾರೆ, ನೋಡಬೇಕು ಅವ್ರನ್ನ. ಯಾರೋ ಗಾಯದ ಕಾರಣಕ್ಕೆ ಕುಂಟ್ತಾ ಇದ್ದಾರೆ, ನೋಡಬೇಕು. ಯಾರೋ ಭಗವಂತನ ಕೊರತೆಯ ಕಾರಣಕ್ಕೆ ಯಾರೋ ನಡಿಲಿಕ್ಕೆ ಆಗ್ತಾ ಇಲ್ಲ, ಅವ್ರನ್ನೂ ನೋಡಬೇಕು. ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ಯು ಹ್ಯಾವ್ ಟು ವಾಕ್ ಟುಗೆದರ್ ಅಂತ. ಆ ಟುಗೆದರ್ ಅನ್ನೋ ಶಬ್ದ ಇದೆಯಲ್ಲ, ಅದನ್ನೇ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಸಂಯಮ ಅಂತಾರೆ. ಕಾರ್ಯಾಲಯ ನಮಗೆ ಚಟುವಟಿಕೆನೂ ಕೊಡುತ್ತೆ, ಕಾರ್ಯಾಲಯ ನಮಗೆ ರಾಜಕೀಯದ ಅನೇಕ ಪಟ್ಟುಗಳನ್ನೂ ಕಲಿಸುತ್ತೆ, ಕಾರ್ಯಾಲಯ ನಮಗೆ ಬದ್ಧತೆಯನ್ನು ಕಲಿಸ್ಕೊಡುತ್ತೆ, ಹಾಗೆ ಕಾರ್ಯಾಲಯ ನಮಗೆ ಸಂಯಮವನ್ನು ಕೂಡ ಕಲಿಸ್ಕೊಡುತ್ತೆ. ಮನುಷ್ಯನಿಗೆ ಆಸೆ ತುಂಬ ಸಹಜ, ಇರಬಾರ್ದು ಅಂತ ಹೇಳೋದಿಲ್ಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅನೇಕ ಗೃಹಸ್ಥರಿಗೆ ಮೊದಲನೇ ಉದಾಹರಣೆ ಹೇಳಕ್ಕೆ ಹೋಗೋದಿಲ್ಲ, ಭಾಳ ದೊಡ್ಡ ಸಭೆ ಇದು. ಎರಡನೇ ಉದಾಹರಣೆ ಹೇಳ್ತೀನಿ. ಮಕ್ಕಳಾದರೆ ಅಥವಾ ಮೊಮ್ಮಕ್ಕಳಾದರೆ ನಮಗೆ ಮಣಿಪಾಲದಲ್ಲೋ ಅಥವಾ ಉಡುಪಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಸ್ಕೂಲ್, ಹೆಸರು ಗೊತ್ತಿಲ್ಲ ನನಗೆ, ಅತ್ಯಂತ ಪ್ರಸಿದ್ಧ ಸ್ಕೂಲ್ ಯಾವುದೋ ಅದರಲ್ಲೇ ಅಡ್ಮಿಷನ್ ಬೇಕು ಅಂತ ಇಲ್ಲಿರೋ ಎಲ್ಲ ತಾಯಂದರಿಗೆ ಮತ್ತು ತಂದೆಯಂದರಿಗೆ ಇದ್ದೇ ಇರುತ್ತೆ. ಇದಕ್ಕೆ ಅಪವಾದ ಇರೋರು ಯಾರೂ ಇರಲ್ಲ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಸ್ಕೂಲ್ಗೆ. ಆದರೆ ಆ ಸ್ಕೂಲಲ್ಲಿ 60 ಜನಕ್ಕೋ 90 ಜನರಿಗೂ ಅಷ್ಟೇ ಅಡ್ಮಿಷನ್ ಇರುತ್ತೆ. ಅದರಲ್ಲಿ 15-20 ಡೊನೇಷನ್ ಕಾರಣಕ್ಕೆ, ಇನ್ನು 15-20 MLA MP ಒತ್ತಡದ ಕಾರಣಕ್ಕೆ ಅಂದರೆ ಮತ್ತೆ ಅವೈಲಬಲ್ ಇರ್ತಕ್ಕಂಥದ್ದು 50-60 ಸೀಟು. ನಮ್ಮ ಮಗುಗೆ ಸೀಟ್ ಸಿಗೋದಿಲ್ಲ. ನಮ್ಮ ಮಗುಗೆ ಆ ವರ್ಷ ಸೀಟ್ ಸಿಗಲಿಲ್ಲ ಅಂದರೆ ಜಗತ್ನಲ್ಲಿ ಯಾವ ಅಪ್ಪ ಅಮ್ಮ ಕೂಡ ಆ ಸ್ಕೂಲಲ್ಲಿ ಸೀಟ್ ಸಿಗಲಿಲ್ವಲ್ಲ, ಆ ಕಾರಣಕ್ಕೆ ನನ್ನ ಮಗುನ ಸ್ಕೂಲಿಗೆ ಸೇರಿಸೋದೇ ಇಲ್ಲ. ನಾನು ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆ ಸ್ಕೂಲಿಗೆ ಸೇರಿಸೋವರೆಗೂ ನಾನು ಸ್ಕೂಲ್ಗೆ ಸೇರಿಸಲ್ಲ ಅಂತ ಯಾರೂ ಇರೋದಿಲ್ಲ. ಯಾವುದು ಅವೈಲಬಲ್ ಇರುತ್ತೋ ಅದಕ್ಕೆ ಸೇರಿಸ್ತೀವಿ ನಾವು, ಯಾವುದು ಅವೈಲಬಲ್ ಇರುತ್ತೋ ಸೇರಿಸ್ತೀವಿ ಅಂತ. ಇದು ನಮಗೆ ಪರಿಸ್ಥಿತಿಯ ಕಾರಣಕ್ಕೆ ನಮಗೆ ಕೊಡ್ತಕ್ಕಂಥ ಸಂಯಮ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ಸಲೆ. ನಮ್ಗೆ ಸಂಘಟನೆ ಕಾರ್ಯಾಲಯ ಆ ಸಂಯಮವನ್ನು ಕೊಡುತ್ತೆ ಅನ್ಸಲೆ. ಆ ಸಂಯಮ ಕೊಡ್ತಾ ಇರಬೇಕಾದ್ರೆ ನಮಗೆ ಕಲಿಸುತ್ತೆ, ಇಫ್ ಯು ವಾಂಟ್ ಟು ವಾಕ್ ಲಾಂಗರ್ ದೆನ್ ವಾಕ್ ಟುಗೆದರ್ ಅಂತಕ್ಕಂಥ ಮಾತನ್ನು ಕೂಡ ಅದು ಕಲಿಸುತ್ತೆ. ಉಡುಪಿ ಜಿಲ್ಲೆಯ ಕಟ್ಟ ಕಡೆ ವ್ಯಕ್ತಿಗೆ ನನಗೆ ಸರ್ಕಾರಿ ಕಚೇರಿಗಳಲ್ಲಿ ನನ್ನ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೂ ನಾನು ಇಲ್ಲಿ ಹೋದರೆ ನನಗೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಸಾಮಾನ್ಯ ಜನರಿಗೆ ಬಗ್ಗೆ. ಹಾಗೆ ಜಿಲ್ಲೆಯನ್ನು ಕಾಡ್ತಾ ಇರ್ತಕ್ಕಂಥ ತುಂಬ ಸವಾಲುಗಳಿದ್ದಾವೆ ಅಂತ. ಅತ್ಯಂತ ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ವೈಚಾರಿಕ ಆಕ್ರಮಣ. 2 ವರ್ಷ 3 ವರ್ಷದ ಕೆಳಗೆ ಇದೇ ಥರ ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೀತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮೂಡುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ. ಯಾಕೆಂದರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ. ಆ ವೈಚಾರಿಕವಾಗಿರ್ತಕ್ಕಂಥ ವಾಮಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು, ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು, ಶನಿ ಸಿಂಗ್ಲಾಪುರದಲ್ಲಿ ರಕ್ತದ ರುಚಿ ನೋಡಿದ್ರು, ಉಡುಪಿಯಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡುವಂಥ ಪ್ರಯತ್ನ ಪಟ್ಟರು, ಹಾಗೆ ಧರ್ಮಸ್ಥಳದಲ್ಲೂ ಅದನ್ನು ಮಾಡುವಂಥ ಪ್ರಯತ್ನ ಪಟ್ಟರು ಮಾತ್ರ ಅಲ್ಲ, ಪಡ್ತಾ ಇದ್ದಾರೆ.
ನಡೆದಿರ್ತಕ್ಕಂಥ ಅಕ್ರಮಗಳಿಗೆ ಏನು ಶಿಕ್ಷೆ ಆಗಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು ಅನ್ನೋಂಥ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು. ಯಾಕಂದರೆ ಇವು ಯಾವುದೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು, ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ನಂಬಿಕೆಗಳಿಗೆ, ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅಂತ ನಡೀತಾನೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಪ್ರಶ್ನೆ ಇಲ್ಲ. ಅದಕ್ಕೂ ಕೂಡ 15-16 ವರ್ಷ ಬೇರೆ ಬೇರೆಯವ್ರ ಸರ್ಕಾರ ಇತ್ತು ಅಂತಲೇ, ಬರೇ ಭಾರತೀಯ ಜನತಾ ಪಾರ್ಟಿಯವ್ರದ್ದಲ್ಲ, ಬೇರೆ ಬೇರೆಯವ್ರ ಸರ್ಕಾರ ಇತ್ತು ಅಂತಲೇ. ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮಣ ಯಾವ ಥರ ನಡೀತಾ ಇರೋದನ್ನು ನೀವೇ ನೋಡಿ ಅಂತಲೇ. ಈ ಥರದ ವೈಚಾರಿಕ ಸವಾಲುಗಳಿಗೂ ಕೂಡ 1-2-3 ವರ್ಷದ ಕೆಳಗೆ ಉಡುಪಿ ಮಠದ ಮೇಲೂ ಅದೇ ಥರದ ಆಕ್ರಮಣ ಆರಂಭ ಆಗಿತ್ತು ಅಂತಲೇ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಲೇ. ಮತ್ತೆ ಪಿಕಪ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಆದರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಲೇ. ಇವತ್ತು ಹಿಂದೂ ಸಮಾಜ ಯಾವುದನ್ನು ಶ್ರದ್ಧೆ ಮತ್ತು ನಂಬಿಕೆಯ ಕೇಂದ್ರ ಮಾಡ್ಕೊಂಡಿದೆಯೋ ಆ ಥರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ. ಈ ದೇಶದಲ್ಲಿ ಗೋವನ್ನು ವಿವಾದ ಮಾಡ್ತಾರೆ, ಈ ದೇಶದಲ್ಲಿ ಕುಟುಂಬವನ್ನು ವಿವಾದ ಮಾಡ್ತಾರೆ, ಈ ದೇಶದಲ್ಲಿ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ, ಎಲ್ಲವನ್ನೂ ವಿವಾದ ಮಾಡ್ತಾರೆ. ಹಾಗೆ ಈ ದೇಶದಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪಪ್ರಚಾರ ನಡೀತು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಎಷ್ಟು ಅಪಪ್ರಚಾರ ನಡೀತು. ಅಲ್ಲಿ ಹೋದರೆ ಜಗತ್ತಲ್ಲಿ ಇಲ್ಲದೇ ಇರೋ ಕಾಯಿಲೆ ಎಲ್ಲ ನಿಮಗೆ ಬಂದ್ಬಿಡುತ್ತೆ ಅನ್ನೋರಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಯಿತು. ಆದರೆ ಈ ದೇಶ ತುಂಬ ಗಟ್ಟಿಯಾಗಿರ್ತಕ್ಕಂಥ ದೇಶ ನಂಬಿಕೆಗಳಿಂದ. ಇವರು ಅಪಪ್ರಚಾರ ಮಾಡಿದಷ್ಟು ಮತ್ತೊಂದು 1 ಕೋಟಿ ಜನ ಜಾಸ್ತಿ ಜನ ಹೋಗೋಕೆ ಆರಂಭ ಮಾಡೋದು. ಹತ್ತಲ್ಲ, 1 ಕೋಟಿ ಜನ ಜಾಸ್ತಿ ಹೋಗ್ಲಿಕ್ಕೆ ಅಂತ ಆರಂಭ ಮಾಡೋದು. ಹಾಗೆ ನಮ್ಮ ಸಮಾಜ ಸಶಕ್ತವಾಗಿದೆ, ನಾವು ಸವಾಲುಗಳನ್ನ ಎದುರಿಸ್ತೀವಿ. ಬಡ ಜನರ ಜೀವನದ ಸವಾಲುಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ. ಹಾಗೆ ವಿಚಾರದಿಂದ ಬಲಿತು ದೇಶಕ್ಕೆ, ಧರ್ಮಕ್ಕೆ, ಸಂಸ್ಕೃತಿಗೆ ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥವ್ರ ಸವಾಲುಗಳಿಗೂ ಕೂಡ ನಾವು ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರ ಇದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಅದಕ್ಕೆ ನಮ್ಮ ಕಾರ್ಯಾಲಯ ಕೇಂದ್ರ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ಕಾರಣಕ್ಕೆ ನನಗಿದೆ ಅಂತ. ಆ ಥರ ಉಡುಪಿ ಜಿಲ್ಲೆಯ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಕಾರ್ಯಾಲಯ ಉತ್ತರ ಆಗಬೇಕು. ಉಡುಪಿ ಮತ್ತು ಸುತ್ತಲಿನ ಪ್ರದೇಶದಲ್ಲಿ ನಮ್ಮ ಮೇಲೆ ನಡೀತಾ ಇರತಕ್ಕಂಥ ವೈಚಾರಿಕ ಆಕ್ರಮಣದಕ್ಕೂ ಕೂಡ ಕಾರ್ಯಾಲಯ ಒಂದು ಕೇಂದ್ರ ಬಿಂದು ಆಗಬೇಕು. ಆ ಸವಾಲುಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಚಟುವಟಿಕೆಯ ಕೇಂದ್ರ ಆಗಬೇಕು, ನಮ್ಮ ಮೌಲ್ಯಗಳಿಗೆ ಕೇಂದ್ರ ಆಗಬೇಕು. ಹೊಸ ಪೀಳಿಗೆ ಕಾರ್ಯಕರ್ತರು ಏನು ಬರ್ತಾರೆ ಅಂಥವ್ರಿಗೆ ಭಾರತೀಯ ಜನತಾ ಪಕ್ಷದ ನಿಜವಾದ ಸ್ಪಿರಿಟ್ ಏನು ಅದನ್ನು ತಲುಪಿಸುವಂಥ ಒಂದು ದೊಡ್ಡ ಕೇಂದ್ರ ಈ ಕಾರ್ಯಾಲಯ ಆಗಬೇಕು ಅಂತ ಮಾತ್ರ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ, ನವರಾತ್ರಿ ಮತ್ತು ದಸರಾ ನಿನ್ನೆ ತಾನೇ ಮುಕ್ತಾಯ ಆಗಿದೆ ಅಂತಲೇ. ತಾಯಿ ಮಹಿಷ ಮರ್ದಿನಿ ರಾಕ್ಷಸರನ್ನು ಹೇಗೆ ಸಂಹಾರ ಮಾಡಿದ್ಲು, ಹಾಗೆ ದುಷ್ಟ ಗುಣಗಳ ವಿರುದ್ಧ ಸದ್ಗುಣದ ವಿಜಯದಶಮಿಲಾಗಿದೆ ಅಂತ ಅಂದ್ಕೊಳ್ತೀವಿ. ಅಧರ್ಮದ ವಿರುದ್ಧ ಧರ್ಮದ ವಿಜಯದಶಮಿಯ ಕಾರಣಕ್ಕಾಗುತ್ತೆ ಅಂತ ಅಂದ್ಕೊಳ್ತೀವಿ ಅಂತಲೇ. ಅರಾಜಕ ತತ್ವಗಳ ವಿರುದ್ಧ ಈ ದೇಶದ ನಂಬಿಕೆಗಳ ಜಯ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಅದರ ಮರುದಿನವೇ ನಮಗೆ ಕಾರ್ಯಾಲಯದ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ಆಗಿದೆ. ಅದೇ ರೀತಿಯಲ್ಲೇ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಉತ್ತರ ಕೊಡ್ತಕ್ಕಂಥ ಕೇಂದ್ರ, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸಮಾಧಾನ ಕೊಡ್ತಕ್ಕಂಥ ಕೇಂದ್ರ ಇದಾಗಲಿ ಅಂತ ಮಾತ್ರ ಹಾರೈಸ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ನಮ್ಮೆಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ.